ಇವತ್ತು ಕ್ರಿಕೆಟ್ ಅಭಿಮಾನಿಗಳಿಗೆ ಕಾದಿದೆ ಒಂದು ಬಿಗ್ ಶಾಕ್. ಕಾರಣ ಏನು ಅಂತಂದ್ರೆ ಇವತ್ತು ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಇದೆ ಅಂತ ಹೇಳಿ ಎಲ್ಲರೂ ಕಾದು ಕೂತಿದ್ದಾರೆ. 100% ಇಂಡಿಯಾನೇ ಗೆಲ್ಲುವಂತದ್ದು ಅನ್ನುವಂತ ಕಾನ್ಫಿಡೆನ್ಸ್ ಕೂಡ ಇದೆ. ಆದ್ರೆ ಇದೀಗ ಮತ್ತೊಂದು ಶಾಕ್ ಈಗ ಸಿಗ್ತಾ ಇದೆ. ಇಂಡಿಯಾ ಪಾಕ್ ಮ್ಯಾಚ್ ನಡೆಯೋದೇ ಡೌಟ್ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಕಾರಣ ಏನು, ಏನಾಗಿರಬಹುದು? ಬದ್ಧ ವೈರಿಗಳ ಕಾಳಗ ನಡೆಯೋದೇ ಅನುಮಾನ. ಇಂಡಿಯಾ ವರ್ಸಸ್ ಪಾಕ್ ಪಂದ್ಯಕ್ಕೆ ಮಳೆಯ ಕಾರ್ಮೋಡ, ಇಂಡೋ ಪಾಕ್ ಮ್ಯಾಚ್ಗೆ ಮಳೆರಾಯನ ಅಡ್ಡಿ. ಮಳೆಯಾಗುವ ಬಗ್ಗೆ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿದೆ. ಮಧ್ಯಾಹ್ನದಿಂದ ಮಳೆ ಶುರುವಾಗುವಂತ ಸಾಧ್ಯತೆ ಇದೆ. ನಿನ್ನೆ ಕೂಡ ಕೊಲಂಬೋದಲ್ಲಿ ಭಾರೀ ಮಳೆಯಾಗಿತ್ತು. ಹಾಗಾಗಿ ಇವತ್ತು ಕೂಡ ಮಳೆಯಾಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಹವಾಮಾನ ಇಲಾಖೆಯ ವರದಿಯ ಪ್ರಕಾರ. ಹಾಗಾಗಿ ಇಫ್ ಇನ್ ಕೇಸ್ ನಿನ್ನೆ ತರ ಕೊಲಂಬೋದಲ್ಲಿ ಇವತ್ತು ಕೂಡ ಭಾರೀ ಮಳೆ ಆಯಿತು ಅಂದ್ರೆ ಮ್ಯಾಚ್ ಕ್ಯಾನ್ಸಲ್ ಆಗಬಹುದು. ಹಾಗಾಗಿ ಒಂದು ಕಡೆ ಇವತ್ತು ಶಿವರಾತ್ರಿ ಹಬ್ಬದ ಸಂಭ್ರಮ. ಇದೇ ದಿನ ಎಲ್ಲರೂ ಖುಷಿಯಾಗಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ನೋಡಬೇಕು ಅಂತ ಹೇಳಿ ಕಾಯ್ಕೊಂಡು ಕೂತಿದ್ದಾರೆ ಕ್ರಿಕೆಟ್ ಅಭಿಮಾನಿಗಳು. ಅದರಲ್ಲೂ ಕೂಡ ಬೇರೆ ಟೀಮ್ ಮೇಲೆ ಇರುವಂತಹ ಮ್ಯಾಚೇ ಬೇರೆ, ಇಂಡಿಯಾ ಪಾಕಿಸ್ತಾನ್ ನಡುವೆ ನಡೆಯುವಂತಹ ಮ್ಯಾಚೇ ಬೇರೆ ಆಗಿರುತ್ತೆ. ಬದ್ಧ ವೈರಿಗಳ ಜೊತೆ ಈ ಒಂದು ಮ್ಯಾಚ್ ನೋಡಲಿಕ್ಕೆ, ಈ ಒಂದು ಪಂದ್ಯ ನೋಡಕ್ಕೆ ಕ್ರಿಕೆಟ್ ಅಭಿಮಾನಿಗಳು ಕಾದು ಕೂತಿದ್ರು. ಆದರೆ ಹವಾಮಾನ ಇಲಾಖೆ ಒಂದು ವರದಿ ಕೊಟ್ಟಿದೆ. ಹವಾಮಾನ ಇಲಾಖೆಯ ಮಾಹಿತಿಯ ಪ್ರಕಾರ ಇವತ್ತು ಕೂಡ ಕೊಲಂಬೋದಲ್ಲಿ ಮಳೆ ಆಗುವಂತ ಸಾಧ್ಯತೆ ಇದೆ. ನಿನ್ನೆ ತರ ಏನಾದರೂ ಭಾರೀ ಮಳೆ ಆಯಿತು ಅಂತಂದ್ರೆ ಇವತ್ತು ಕೂಡ ಕ್ರಿಕೆಟ್ ಮ್ಯಾಚ್ ಬಹುಶಃ ಪೋಸ್ಟ್ಪೋನ್ ಆಗಬಹುದು, ಕ್ಯಾನ್ಸಲ್ ಆಗಬಹುದು. ಏನಾಗುತ್ತೆ ಅಂತ ಹೇಳಿ ಗೊತ್ತಿಲ್ಲ. ಇವತ್ತು ಮಧ್ಯಾಹ್ನದಿಂದ ಮಳೆ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ಸಂಜೆ 7 ಗಂಟೆಗೆ ಇರುವಂತಹ ಮ್ಯಾಚ್ ಇದು. ಇವತ್ತು ಸಂಜೆ 7 ಗಂಟೆಗೆ ಕ್ರಿಕೆಟ್ ಈ ಒಂದು ಪಂದ್ಯ ಆರಂಭ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಮಧ್ಯಾಹ್ನದಿಂದ ಏನಾದರೂ ಭಾರೀ ಮಳೆ ಆಯಿತು ಅಂತಂದ್ರೆ ಅಲ್ಲಿ ಆಲ್ಮೋಸ್ಟ್ ಕ್ರಿಕೆಟ್ ಮ್ಯಾಚ್ ಇವತ್ತು ನಡೆಯುವಂಥದ್ದು ಡೌಟ್ ಅಂತ ಹೇಳಲಾಗ್ತಾ ಇದೆ ಹವಾಮಾನ ಇಲಾಖೆಯ ವರದಿಯ ಪ್ರಕಾರ. ಇವತ್ತು ಬದ್ಧ ವೈರಿಗಳ ಕಾಳಗ ನಡೆಯೋದೇ ಆಲ್ಮೋಸ್ಟ್ ಅನುಮಾನ ಇದೆ, ಡೌಟ್ ಇದೆ. ಇಂಡಿಯಾ ವರ್ಸಸ್ ಪಾಕ್ ಮ್ಯಾಚ್ ನಡೆಯೋದೇ ಡೌಟ್ ಅಂತ ಹೇಳಲಾಗ್ತಾ ಇದೆ. ಕ್ರಿಕೆಟ್ ಅಭಿಮಾನಿಗಳು ಕಾಯ್ತಾ ಇದ್ರು. ಅದರಲ್ಲೂ ಕೂಡ ಬೇರೆ ಯಾವುದೋ ಟೀಮ್ ಮೇಲೆ ಇರುವಂತಹ ಮ್ಯಾಚ್ ಬೇರೆ, ಅಥವಾ ಇಲ್ಲಿ ಪಾಕಿಸ್ತಾನ್ ಜೊತೆ ಇರುವಂತಹ ಮ್ಯಾಚೇ ಬೇರೆ ಆಗಿರುತ್ತೆ. ಹಾಗಾಗಿ ಇಡೀ ನಮ್ಮ ಭಾರತದ ಕ್ರಿಕೆಟ್ ಅಭಿಮಾನಿಗಳ ಕಣ್ಣು ಇವತ್ತಿನ ಮ್ಯಾಚ್ ಮೇಲಿತ್ತು. ಎಲ್ಲರೂ ಕೂಡ ಸಂಜೆ ಮ್ಯಾಚ್ ಅನ್ನ ನೋಡಬೇಕು ಅಂತ ಹೇಳಿ, ಬಹಳ ಎಂಟರ್ಟೈನ್ಮೆಂಟ್ ಆಗಿರುತ್ತೆ, ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಈ ಒಂದು T20 ಪಂದ್ಯದಲ್ಲಿ ನಮ್ಮ ಭಾರತ ಗೆಲ್ಲೋದು ಕನ್ಫರ್ಮ್ ಫಿಕ್ಸ್ ಅಂತ ಹೇಳಿ ಈಗಾಗಲೇ ಎಲ್ಲರೂ ಕೂಡ ಶುಭ ಹಾರೈಸ್ತಾ ಇದ್ರು. ಆಲ್ ದ ಬೆಸ್ಟ್ ಇಂಡಿಯಾ, ಗೆದ್ದು ಬರಲೇಬೇಕು, ಗೆದ್ದು ಬರುತ್ತೆ ಅನ್ನುವಂಥ ಕಾನ್ಫಿಡೆನ್ಸ್. ಆದರೆ ಇಲ್ಲಿ ಹವಾಮಾನ ಇಲಾಖೆ ವರದಿಯ ಪ್ರಕಾರ ಬಹುಶಃ ಕೊಲಂಬೋದಲ್ಲಿ ಇವತ್ತು ಮಧ್ಯಾಹ್ನದಿಂದಲೂ ಕೂಡ ಮಳೆ ಆಗುವಂತ ಸಾಧ್ಯತೆ ಇದೆ. ನಿನ್ನೆ ತರ ಏನಾದರೂ ಈ ಜಾಗದಲ್ಲಿ ಭಾರೀ ಮಳೆ ಸುರಿತು ಅಂದ್ರೆ ಆಲ್ಮೋಸ್ಟ್ ಮ್ಯಾಚ್ ನಡೆಯೋದು ಡೌಟ್ ಇದೆ. ತೀವ್ರ ಕುತೂಹಲವನ್ನ ಕೇಳಿಸಿದ T20 ರಣರೋಚಕ ಪಂದ್ಯ ಇದು. ಭಾರತ ವರ್ಸಸ್ ಪಾಕಿಸ್ತಾನ ನಡುವಿನ ಕಾದಾಟಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಕೊಲಂಬೋದ ಪ್ರೇಮದಾಸ ಕ್ರೀಡಾಂಗಣದಲ್ಲಿ ನಡೆಯಲಿರುವಂತಹ ಪಂದ್ಯ ಇದು. ಸಂಜೆ 7 ಗಂಟೆಗೆ ಪಂದ್ಯ ಶುರುವಾಗುತ್ತೆ. ರಣರೋಚಕ ಪಂದ್ಯಕ್ಕಾಗಿ ಕಾದು ಕೂತಿದ್ದಾರೆ ಕ್ರೀಡಾಭಿಮಾನಿಗಳು. ರೋಕೋ ಇಲ್ಲದೆ ನಡೆಯಲಿರುವಂತಹ ಭಾರತ ವರ್ಸಸ್ ಪಾಕ್ ಇದು. ರೋಹಿತ್ ಮತ್ತು ಕೊಹ್ಲಿ ಇಲ್ಲದ T20 ಮ್ಯಾಚ್ ಇದು. ಹಾಗಾಗಿ ಒಂದು ಕಡೆ ಎಲ್ಲರೂ ಕೂಡ ಕಾದು ಕೂತಿದ್ದಾರೆ ಈ ಒಂದು T20 ಮ್ಯಾಚ್ಗೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಚಂದ್ರ. ರವಿ, ನೋಡ್ತಾ ಇದೀವಿ ಎಲ್ಲರೂ ಕೂಡ ಸಂಜೆ ಮ್ಯಾಚ್ ಎಷ್ಟು ಗಂಟೆಗೆ ಆರಂಭ ಆಗುತ್ತೆ, ಹೇಗಿರುತ್ತೆ, 100% ಇಂಡಿಯಾನೇ ಗೆಲ್ಲೋದು ಅಂತ ಹೇಳಿ ಎಲ್ಲರೂ ಕೂಡ ಬಹಳ ಇಂಟ್ರೆಸ್ಟಿಂಗ್ ಇಂದ ಕಾದು ಕೂತಿದ್ರು. ಆದ್ರೆ ಗೊತ್ತಾಗ್ತಾ ಇರುವಂತದ್ದು ಎಲ್ಲೋ ಆಲ್ಮೋಸ್ಟ್ ಡೌಟ್ ಮ್ಯಾಚ್ ಆಗೋದು ಅಂತ ಹೇಳಿ. ಹಾಗಾಗಿ ಇಫ್ ಇನ್ ಕೇಸ್ ಏನಾದ್ರೂ ಕ್ಯಾನ್ಸಲ್ ಆಯಿತು ಅಂತಂದ್ರೆ ವಾಟ್ ನೆಕ್ಸ್ಟ್, ಏನಾಗ್ಬೋದು? ರೋಶಿನಿ, ಕ್ರಿಕೆಟ್ ಅಭಿಮಾನಿಗಳಿಗೆ ಬಹು ನಿರೀಕ್ಷಿತ ಇಂಡಿಯಾ ಮತ್ತು ಪಾಕಿಸ್ತಾನ ಕಾಳಗ ಮೇಲೆ ಈಗ ಮಳೆರಾಯನ ಕರಿನೆರಳು ಬಿದ್ದಿದೆ ಅಂತಾನೆ ಹೇಳ್ಬೋದು. ಏಷ್ಯಾದಲ್ಲಿ 2 ಬದ್ಧ ವೈರಿಗಳಾದ ಇಂಡಿಯಾ ಮತ್ತು ಪಾಕಿಸ್ತಾನ ನಡುವಿನ ಹೈ ವೋಲ್ಟೇಜ್ ಪಂದ್ಯ ನಡೆಯೋದು ಡೌಟ್ ಎನ್ನುವ ಸ್ಥಿತಿ ನಿರ್ಣಯ ಆಗಿದೆ. ಯಾಕಂದ್ರೆ ವಿಶ್ವದ ಕೋಟ್ಯಾಂತರ ಅಭಿಮಾನಿಗಳು ಕಾದಿರುವ ಈ ರೋಚಕ ಸಮರಕ್ಕೆ ಮಳೆರಾಯ ಅಡ್ಡಿಯಾಗಿದ್ದಾನಂತಾನೆ ಹೇಳ್ಬೋದು ರೋಶಿನಿ. ಪಂದ್ಯ ನಡೆಯಬೇಕಿರುವ ಕೊಲಂಬೋನಲ್ಲಿ ಹವಾಮಾನ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ. ನಿನ್ನೆ ಕೂಡ ಸಹ ಕೊಲಂಬೋದಲ್ಲಿ ಭಾರಿ ಮಳೆಯಾಗಿದೆ. ಮೈದಾನ ಕೂಡ ಸಂಪೂರ್ಣ ತೊಯ್ದು ಅದು ಫುಲ್ ಇದಾಗಿದೆ.
ವೈಟ್ ಫೀಲ್ಡ್ ಒಣಗಿಸಲು ಸಿಬ್ಬಂದಿ ಅಲ್ಲಿ ಹರಸಾಹಸನೆ ಪಡ್ತಾ ಇದ್ದಾರೆ ಅಂತ ಕೂಡ ಹೇಳಬಹುದು. ನಂತರ ಅಷ್ಟೇ ಅಲ್ಲದೆ ಹವಾಮಾನ ಇಲಾಖೆ ನೀಡಿರುವ ಮಾಹಿತಿ ಪ್ರಕಾರ ಮಧ್ಯಾಹ್ನ ಮಳೆ ಆರಂಭವಾಗಲಿದೆ ಎಂದು ಅವರು ವರದಿ ನೀಡಿದ್ದಾರೆ. ಇದೇ ದಿನ ಪೂರ್ತಿ ಮೋಡ ಕವಿದ ವಾತಾವರಣ ಆದ್ರೆ ಮುಂದುವರಿಯಲಾಗಿದೆ ಮತ್ತೆ ಪಾಕಿಸ್ತಾನ ಮತ್ತು ಇಂಡಿಯಾ ಟೀಮ್ ಕ್ರಿಕೆಟ್ ಅಂತ ಹೇಳ್ಬೋದು. ಇದರಿಂದ ಪಂದ್ಯದ ಸಂಪೂರ್ಣ 50 ಓವರಲ್ಲಿ ನಡೀಬೇಕಾದ ಬಗ್ಗೆ ಅನುಮಾನಗಳು ವ್ಯಕ್ತವಾಗ್ತದೆ. ಯಾಕಂದ್ರೆ ಅಗತ್ಯವಿದ್ರೆ ಓವರ್ಗಳು ಖಂಡಿತಗೊಳಿಸಬೇಕಾಗುತ್ತದೆ. ಸಾಧ್ಯ ಇದ್ದರೂ ಮಳೆ ತೀವ್ರವಾದರೆ ಪಂದ್ಯ ರದ್ದಾಗುವ ಪರಿಸ್ಥಿತಿ ಕೂಡ ನಿರ್ಣಯವಾಗಬಹುದು. ಇಂಡೋ ಮತ್ತು ಪಾಕ್ ಕಾಳಗ ಎಂದರೆ ಕೇವಲ ಪಂದ್ಯವಲ್ಲ, ಅದು ಅಭಿಮಾನಗಳ ಭಾವನೆ ಕೂಡ ಆಗಿದೆ. ರಾಷ್ಟ್ರ ಗೌರವ, ಆಟಗಾರರ ಪ್ರತಿಷ್ಠಿತ ಪ್ರಶ್ನೆ ಅಂತ ಮಹತ್ವ ಪಂದ್ಯ ಮಳೆಯಿಂದ ವ್ಯತ್ಯಗೊಳ್ಳುವ ಆತಂಕ ಅಭಿಮಾನಿಗಳ ನಿರಾಸೆ ಉಂಟಾಗಿದೆ. ಒಂದ್ ವೇಳೆ ಪಂದ್ಯ ರದ್ದಾದರೆ ಎರಡು ತಂಡಗಳಿಗೂ ತಲಾ ಒಂದೊಂದು ಅಂಕ ಹಂಚಲಾಗುತ್ತೆ. ಪಾಕಿಸ್ತಾನ ತಂಡಕ್ಕೆ 1 ಲಾಭವಾದ್ರೆ ಇಂಡಿಯಾಕ್ಕೆ ಇನ್ನೂ ದೊಡ್ಡ ಲಾಭ ಅಂತಾನೆ ಹೇಳ್ಬೋದು. ರೋಷಿನಿ, ಎಸ್, ಥ್ಯಾಂಕ್ ಯು ರವಿ, ನಿಮ್ಮೆಲ್ಲ ಮಾಹಿತಿಗಾಗಿ. भारत माता की जय।